ನಮಸ್ಕಾರ. ರಣನಾಡಿನ ಹೆಮ್ಮೆಯ ಸುಪುತ್ರ ಸದಾಶಿವ ತಳಗೇರಿ. ನೀವು ನೋಡ್ತಾ ಇರೋದು ಟಿವಿ ನ್ಯೂಸ್ ಕನ್ನಡ. ಇಂದು ಮುಧೋಳ ತಾಲೂಕಿನ ಕೂಡ್ಲಿ ಗ್ರಾಮದಲ್ಲಿ ಕಬಡ್ಡಿ ವೈಭವಕ್ಕೆ ಚಾಲನೆ ನೀಡಿರುವ ಸಚಿವ ಆರ್ ವಿ ತಿಮ್ಮಾಪುರ. ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ಟಿ.ಆರ್. ಬೆಳಗಲಿ, ಎನ್.ಆರ್. ಐವಳ್ಳಿ, ಎಂ.ಬಿ. ಗಣಿ ಈ ಸಾಥ್ ನೀಡಿದರು. ಎಲ್ಲ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹಿಸಿ ಮುಂದಿನ ಹೆಚ್ಚಿನ ಕ್ರೀಡೆಗೆ ನಾನು ಪ್ರೋತ್ಸಾಹವನ್ನು ಕೊಡಬಲ್ಲೆ ಎನ್ನುವ ವಿಶ್ವಾಸವನ್ನು ತುಂಬಿದರು. ಹಾಗೆ ಕುಳಿದ ಗ್ರಾಮಕ್ಕೆ ಹೆಚ್ಚಿನ ಅನುದಾನವನ್ನು ನಾನು ಮುಂದಿನ ದಿನಮಾನಗಳು ಒದಗಿಸುವನೆಂದು ಭರವಸೆ ನೀಡಿದ ಸಚಿವರು. ನಮಸ್ಕಾರ. ಇನ್ನೋರ್ವ ಮಾನ್ಯರಾದಂಥ ಶ್ರೀಮತಿ ಭಾರತಿ ಮುತ್ತಪ್ಪ ಗಣಿ, ಮಾಜಿ ಸದಸ್ಯರು ಗ್ರಾಮ ಪಂಚಾಯತ್ಗಳಲ್ಲಿ, ಅವರನ್ನು ಕೂಡ ಆತ್ಮೀಯವಾದ ಸ್ವಾಗತಗಳಾದಂಥ ಸಾವಿತ್ರಿ ಮರ್ಲಿಂಗನವರು ಅವರು ಕೂಡ ಆಗಮಿಸಿದ್ದಾರೆ. ಅವರನ್ನು ಕೂಡ ಆತ್ಮೀಯವಾದ ಸ್ವಾಗತವನ್ನು ಕೋರುತ್ತೇನೆ. ಅದೇ ತರನಾಗಿ ಶ್ರೀಮತಿ ಪೂಜಾ ಪ್ರಕಾಶ್ ಅಡ್ವಿ ಅವರು ಕೂಡ ಆಗಮಿಸಿದ್ದಾರೆ. ಇದೇ ಸಂದರ್ಭದಲ್ಲಿ ಸಚಿವರಿಗೆ ಸನ್ಮಾನಿಸಲಾಯಿತು. ಸನ್ಮಾನವನ್ನು ಸ್ವೀಕರಿಸಿದ ಸಚಿವರು ಕುಳಿದ ಗ್ರಾಮದ ಬಂಧು ಬಾಂಧವರಿಗೆ ಧನ್ಯವಾದಗಳನ್ನು ಅರ್ಪಿಸಿದರು. ರಾಮಯೋಗಿ ಶರಣೋತ್ಸವ 41ನೇ ಜಾತ್ರಾ ಮಹೋತ್ಸವ ರಥೋತ್ಸವ ಕನ್ನಡ ಶಿಕ್ಷಣ ಸಂಸ್ಥೆ ಗ್ರಾಮೀಣ ಅಭಿವೃದ್ಧಿ ಸಂಸ್ಥೆ ಕುಳ್ಳಿ ಇವರು ಪುರುಷರ 58 kg ಹಾಗೂ ಮಹಿಳೆಯರ ಮುಕ್ತ ಕಬಡ್ಡಿ ಪಂದ್ಯಾವಳಿಯನ್ನು ಇವತ್ತಿಲ್ಲಿ ನಡೆಸ್ತಾ ಇದ್ದಾರೆ. ಇದರಲ್ಲಿ ವೇದಿಕೆ ಮೇಲೆ ಅಜ್ಜನವರಿದ್ದಾರೆ. ಅವರ ಪಾದಗಳಲ್ಲಿ ನಮಸ್ಕರಿಸಿ ಹಿರಿಯರು ಮಾರ್ಗದರ್ಶಕರು ಆದಂಥ ಡಾಕ್ಟರ್ ಎ.ಆರ್. ಬೆಳಗಲಿ ಅವರು, ಗಣಿ ಬಂಧುಗಳೆಲ್ಲರೂ ಅದರಿ, ನಾಗಪ್ಪನ ಅದನ್ನು, ಶಂಕರಪ್ಪನ ಅದನ್ನು, ಬ್ಲಾಕ್ ಕಾಂಗ್ರೆಸ್ನ ಅಧ್ಯಕ್ಷ ಸದೂಗೌಡರು, ಕರುಣಾನಂದ ಮುತ್ತಮ್ಮ, ಭಾಳ ಜನ ಇದ್ದಾರೆ. ಎಲ್ಲರದು ಹೆಸರು ತೆಗೆದುಕೊಳ್ಳಬೇಕು. ಸಹಜವಾಗಿ ಮುತ್ತಣ್ಣ, ನಮ್ಮ ಡಾಕ್ಟರ್ ಸಾಹೇಬರು, ಭಾಳ ಜನ ಯುವಕರು ಹಿರಿಯರು ಒಂದು ನಾಟು ಬೇಕ್ರಿ ನಮ್ಮ ಹುಡುಗರಿಗೆ ಅಂತ ಕೇಳಿದಾಗ ಸರಿ ಅಂತ ಹೇಳಿದೆ. ಆದರೆ ಉಳಿಲವ್ರು ಭಾಳ ಹಿರಿಯರು ಬುದ್ಧಿವಂತರು. ಅದು ಹೆಂಗೋ ಮಾಡಿ ನನ್ನ ಸೈ ತಗೊಂಡು ಇಲ್ಲಿ ನಾಟನ್ನ ಬರುಕಿಂತ ಮುಂಚೆ ಹಾಕಿ ನೀವು ನಾಟು ಕೊಡಿಸಿರಿ ಅನ್ನೋಷ್ಟು ಮಟ್ಟಿಗೆ ಕುಳಿಲಿ ಹಿರಿಯರು ಬುದ್ಧಿವಂತರು. ಹಾಗೆ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಹಾಗೆ ಈ ಆಟ ಗ್ರಾಮೀಣ ಆಟ ಇಂಥ ಅದ್ಭುತವಾದ ಕ್ರೀಡೆ ಬೆಳೀಲಿ. ಆ ಆಟ ಎಲ್ಲರಿಗೂ ಬಿಡ್ತಕ್ಕಂಥದ್ದಾಗಲಿ, ರಾಜ್ಯ ಮಟ್ಟದಲ್ಲಿ ನಮ್ಮ ಕ್ರೀಡಾಪಟುಗಳು ಬರಲಿ ಹಾಗೆ ಅಂತೇಳಿ ಹಾರೈಸಿ ನನ್ನ ಮಾತಿನ ವಿರಾಮ ಮಾಡ್ತೀನಿ. ಜೈ ಕನ್ನಡ. ಮಟ್ಟಕ್ಕೆ ನಾನು ಮೊದಲು ಹೇಳಿದ್ದೀನಿ, ಈಗೂ ಹೇಳ್ತೀನಿ, ಈಗಾಗಲೇ ಅದಕ್ಕೆ 10 ಲಕ್ಷ ಕೊಟ್ಟಿದ್ದೀನಿ. ಸಾಲಂಗಿಲ್ಲ, ಇನ್ನೇನು ಬೇಕೋ ಅದಕ್ಕೂ ಹಣ ಕೊಡೋ ಕೆಲಸ ನಾನು ಮಾಡ್ತೇನೆ ಅಂತ.